ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಮಧ್ಯೆ ಭಿನ್ನಾಭಿಪ್ರಾಯ ಮೂಡ್ತಾ ಇದೆಯಾ ಅಥವಾ ಮೂಡಿದೆಯಾ ಅನ್ನುವಂತ ಒಂದಿಷ್ಟು ಗೊಂದಲಗಳು ಪ್ರಶ್ನೆಗಳು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅಮೆರಿಕ ಇಸ್ರೇಲ್ ಮುಖ್ಯಸ್ಥರ ಸಂಬಂಧ ಕೆಟ್ಟಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಮಧ್ಯೆ ಭಿನ್ನಾಭಿಪ್ರಾಯ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ರಿಪೋರ್ಟ್ ಸಂಚಲನವನ್ನ ಮೂಡಿಸ್ತಾ ಇದೆ. ಈ ವರದಿಗಳನ್ನ ತಕ್ಷಣವೇ ಖಂಡಿಸಿದ ಟ್ರಂಪ್, ನಾನು ನೆತನ್ಯಾಹು ಜೊತೆ ಗಲಾಟೆ ಮಾಡ್ಕೊಂಡಿದ್ದೀನಾ? ನೋ ಚಾನ್ಸ್, ಹಾಗೇನೂ ಇಲ್ಲ. ನಾವು ಒಳ್ಳೆ ಫ್ರೆಂಡ್ಸ್, ಒಂದೇ ಮಾತಲ್ಲಿ ಇದ್ದೇವೆ. ಇರಾನ್ ಮೇಲೆ ಜಂಟಿ ದಾಳಿ ನಡೆಸಿದ್ದೇವೆ. ನಮ್ಮ ಬಾಂಧವ್ಯ ಅಸಾಧಾರಣವಾದುದು ಎಂದು ಟ್ರಂಪ್ ಹೇಳ್ತಾರೆ. ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ವರದಿಗಳನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ವರದಿಗಳು ಬರ್ತಾ ಇದೆ. ಈ ರಿಪೋರ್ಟ್ಗಳು ಒಂದು ರೀತಿಯಾಗಿ ಸಂಚಲನವನ್ನ ಮೂಡಿಸಿರುವಂಥದ್ದು. ಒಂದು ವೇಳೆ ಏನಾದರೂ ಇಸ್ರೇಲ್ ಮತ್ತು ಅಮೆರಿಕ ಮಧ್ಯೆ ಈ ಭಿನ್ನಾಭಿಪ್ರಾಯಗಳ ಮೂಡಿ ಯುದ್ಧದಿಂದ ಅಥವಾ ಹಿಂದೆ ಸರಿಯೋದಾಗಿರ್ಬೋದು ಅಥವಾ ಒಬ್ಬರಿಗಿಂತ ಒಬ್ಬರು ಸಹಾಯ ಮಾಡದೆ ಇರುವಂತ ನಿಟ್ಟಿನಲ್ಲಿ ಏನಾದರೂ ಆದರೆ ಈ ಲಾಭವನ್ನ ಇರಾನ್ ಖಂಡಿತವಾಗಿ ಬಳಸಿಕೊಳ್ಳುತ್ತೆ. ಯಾಕಂದ್ರೆ ಇರಾನ್ ಬಳಿ ಈಗಾಗಲೇ ಡ್ರೋನ್ಗಳ ಶಸ್ತ್ರಾಸ್ತ್ರಗಳು ಸುಮಾರು ರೀತಿಯಲ್ಲಿ ಲಕ್ಷಾಂತರ ಸಾವಿರ ಕೋಟಿ ರೀತಿಯಲ್ಲಿ ಇರುವಂಥದ್ದು. ಅವುಗಳನ್ನು ಬಳಸ್ಕೊಂಡು ಇರಾನ್ ದಾಳಿಯನ್ನ ಮಾಡಿ ಕಥೆಯನ್ನೇ ಮುಗಿಸ್ಬಿಡುತ್ತೆ ಆ ಮಟ್ಟಿನಲ್ಲಿ. ಬಟ್ ಇಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನೋ ಚಾನ್ಸ್, ಅದಾಗೋದೇ ಇಲ್ಲ. ನಾವಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀವಿ, ಯುದ್ಧವನ್ನ ಮಾಡ್ತಾ ಇದ್ದೀವಿ, ಜಂಟಿ ದಾಳಿಯನ್ನ ನಡೆಸ್ತಾ ಇದ್ದೀವಿ ಇರಾನ್ ಮೇಲೆ, ಅದು ಕಂಟಿನ್ಯೂ ಆಗುತ್ತೆ. ಬಟ್ ನಮ್ಮ ಮಧ್ಯೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ನಿಲುವು, ನಮ್ಮ ಮಾತೇನಿತ್ತೋ ಆ ಮಾತಿನ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೀವಿ, ಯುದ್ಧವನ್ನ ಸಾರ್ತಾ ಇದ್ದೀವಿ ಅಂತ ಈ ಬಗ್ಗೆ ಡೊನಾಲ್ಡ್ ಟ್ರಂಪ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಬಟ್ ಇದ್ರ ಬಗ್ಗೆ ನೆತನ್ಯಾಹು ಏನ್ ಹೇಳ್ತಾರೆ, ಇಸ್ರೇಲ್ನ ಮುಖ್ಯಸ್ಥರಂತ ನೆತನ್ಯಾಹು ಏನ್ ಹೇಳ್ತಾರೆ ಅನ್ನುವಂಥದ್ದು ಇಲ್ಲಿ ಮತ್ತೊಂದು ಕಡೆ ಪ್ರಶ್ನೆಯನ್ನ ಹುಟ್ಟಿ ಆಗ್ತಾ ಇದೆ. ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ನೆತನ್ಯಾಹು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ. ಬಟ್ ಟ್ರಂಪ್ ಮಾತ್ರ ಹೇಳಿರುವಂಥದ್ದು, ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಗಲಾಟೆ ಇಲ್ಲ. ನಾವು ಏನು ಮಾತನ್ನ ಕೊಟ್ಟಿದ್ವಿ ಆ ಮಾತಿನ ಪ್ರಕಾರ ಇದೀಗ ಜಂಟಿ ದಾಳಿ ನಡೆಸ್ತಾ ಇದ್ದೀವಿ ಅಂತ ಟ್ರಂಪ್ ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ.